ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಐಡಿಯಾಸ್ ಫೋರಮ್ಗೆ ಸ್ವಾಗತ. ಹೋಪ್ ಎಲ್ಲರಿಗೂ ಸಹಿತ 8th ಸ್ಟ್ಯಾಂಡರ್ಡಲ್ಲಿ 3 ಚಾಪ್ಟರ್ಸ್ಗಳು ಅರ್ಥ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಇವತ್ತಿನ ದಿನ ನಾನು 4th ಚಾಪ್ಟರ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಜಾಯ್ನ್ ಆಗಿ. ಈ ಎಲ್ಲ PDF ಹಾಗೆ ನಿಮಗೆ ಇತ್ತೀಚಿನ ಮಾಹಿತಿಗಳು ಬೇಗ ನೋಟಿಫೈ ಆಗಬೇಕು ಅಂತಂದರೆ, ಹಾಗೆ ನಿಮ್ಮ ನಾಲೆಜ್ನ ನೀವು ಚೆಕ್ ಮಾಡ್ಕೋಬೇಕು ಅಂತಂದರೆ ನೀವು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಬೇಕು. ಸೊ ಈ ಎಲ್ಲ ಉಪಯೋಗಗಳು ಸಹಿತ ನಿಮಗೆ ನಮ್ಮ ಗ್ರೂಪಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ಟುಡೇಸ್ ಚಾಪ್ಟರ್, ಮೆಟೀರಿಯಲ್ಸ್, ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್. ವಸ್ತುಗಳು, ಲೋಹಗಳು ಮತ್ತು ಅಲೋಹಗಳು. ನೀವಾಗ ಆಲ್ರೆಡಿ 6th ಸ್ಟ್ಯಾಂಡರ್ಡಲ್ಲಿ ಕ್ಲಾಸಿಫಿಕೇಷನ್ ಆಫ್ ಮೆಟೀರಿಯಲ್ಸ್ ಅಂಥೇಳಿ ನಾವು ಪಾಠನ ಓದಿದ್ವಿ ಅಲ್ವಾ. ಅದರಲ್ಲಿ ಬೇಸ್ಡ್ ಆನ್ ದ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ದ ಆಬ್ಜೆಕ್ಟ್ಸ್, ವಸ್ತುಗಳ ಭೌತಿಕ ಗುಣಗಳ ಮೇಲೆ ಆಧಾರದ ಮೇಲೆ ಏನು ಮಾಡಿದ್ವಿ, ನಾವು ವಿಂಗಡಣೆ ಮಾಡ್ತಾ ಹೋಗಿದ್ವಿ. ಹಾರ್ಡ್ನೆಸ್ ಆಗಿರಬಹುದು, ಲಶ್ಚರ್ಸ್ ಹೊಳಪಿಂದ ಆಗಿರಬಹುದು, ಕಠಿಣತೆ, ವಸ್ತುವಿನ ಕಠಿಣತೆ, ಆರ್ದ್ರತೆ ಮೇಲೆ, ಹಾಗೆ ಸಾಂದ್ರತೆಯ ಮೇಲೆ, ಈ ಮೂಲಕವಾಗಿ ನಾವು ವಸ್ತುನ ವಿಂಗಡಣೆ ಮಾಡ್ತಾ ಹೇಳಿ ಹೋಗಿದ್ವಿ ನಾವು ಅಲ್ವಾ. ಇಲ್ಲೂ ಸಹಿತ ನಾವು ಲೋಹಗಳು ಮತ್ತು ಅಲೋಹಗಳ ಬಗ್ಗೆ ತಿಳ್ಕೊಳ್ತಾ ಹೋಗ್ತಿದ್ವಿ. ಈಗ ಫಸ್ಟ್ ಲೋಹಗಳು ಹಾಗೆ ಅಲೋಹಗಳ ಭೌತಿಕ ಗುಣಗಳನ್ನು ಫಸ್ಟು ತಿಳ್ಕೊಳ್ತಾ ಹೋಗೋಣ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಕಬ್ಬಿಣದ ಕಮ್ಮಾರ ಏನು ಮಾಡ್ತಾನೆ, ಕಬ್ಬಿಣವನ್ನು ಹೀಟ್ ಮಾಡಿಬಿಟ್ಟು ಏನು ಮಾಡ್ತಾನೆ, ಹೊಡಿತಾ ಇರ್ತಾನೆ. ಆಗ ನಮಗೆ ಗೊತ್ತಾಗುತ್ತೆ ಕಬ್ಬಿಣ ಏನೋ ಇಷ್ಟು ಗಟ್ಟಿಯಾಗಿರುತ್ತೆ ಅಂಥೇಳಿ. ಅದೇ ರೀತಿಯಾಗಿ ನಾವು ಈಗ ಮೆಟಲ್ಸ್ ಬಗ್ಗೆ ತಿಳ್ಕೊಬಂದಿದ್ದೀವಿ. ಮೆಟಲ್ಸ್ ಏನಾಗುತ್ತೆ, ನಾವೇನಾದರೂ ಹೀಟ್ ಮಾಡಿದ್ವಿ ಅಂತ ಅಂದರೆ, ಉಷ್ಣತೆಯನ್ನು ಹೆಚ್ಚು ಮಾಡ್ತಾ ಹೋದ್ವಿ ಅಂದರೆ ಏನಾಗುತ್ತೆ, ಇಟ್ ಗೋಯಿಂಗ್ ಟು ಬಿ ಎಕ್ಸ್ಪ್ಯಾಂಡ್. ಹಾಗೆ ನಾವು ಕೂಲ್ ಮಾಡಿದ್ವಿ, ತಂಪು ಮಾಡಿದ್ವಿ ಆ ಹೀಟ್ ಆಗಿರೋ ಮೆಟಲ್ನ ಅಂತಂದರೆ ಆವಾಗ ಅದು ಕಾಂಟ್ರಾಕ್ಷನ್ ಆಗುತ್ತೆ ಅಂಥೇಳಿ. ಹೌದಲ್ವಾ. ನೆನ್ಪು ಮಾಡ್ಕೊಳ್ಳಿ, ಹಳೆ ವೀಡಿಯೋಸ್ಗಳನ್ನು ನೋಡಿ, ನಿಮಗೆ ಕಂಪ್ಲೀಟ್ ಮಾಹಿತಿ ನಿಮಗೆ ಸಿಗುತ್ತೆ. ಇಲ್ಲೂ ಸಹಿತ ನಾನು ಇಲ್ಲೇನು ಹೇಳೋಕೆ ಹೊರಟಿದ್ದೀನಿ ಅಂದರೆ, ಮೆಟಲ್ಸ್ಗಳ ಒಂದು ಪ್ರಾಪರ್ಟಿ ಆಗಿರೋದು, ಇದು ತುಂಬ ಕಠಿಣತೆ ಇರುತ್ತೆ, ತುಂಬ ಗಟ್ಟಿಯ ಪದಾರ್ಥ ಆಗಿರುತ್ತೆ ಅಂಥೇಳಿ. ಇನ್ನೊಂದೇನು, ಇಟ್ ಗೋಯಿಂಗ್ ಟು ಹೀಟ್. ಇಲ್ಲಿ ಏನಾಗುತ್ತೆ, ಹೀಟ್ ಟ್ರಾನ್ಸ್ಫರ್ ಆಗ್ತಾ ಹೋಗುತ್ತೆ ಅಲ್ವಾ. ಐರನ್ ಆಗಿರಬಹುದು, ಹಾಗೆ ಮೆಗ್ನೀಷಿಯಮ್, ಇವೆಲ್ಲ ನಾವು ಮೆಟಲ್ಸ್ಗಳನ್ನು ನೋಡ್ತಾ ಹೋದರೆ, ನಾನು ಮುಂದೆ ಎಕ್ಸಾಂಪಲ್ಸ್ನ ಕೊಡ್ತೀನಿ ನಿಮಗೆ. ಆಗೇನಾಗುತ್ತೆ, ಅವು ಹೀಟ್ ಆಗ್ತಾ ಹೋದಾಗೆ ಅವು ರಿಡಕ್ಷನ್, ಅದು ಕಾಂಟ್ರಾಕ್ಷನ್ ಹಾಗೆ ಮತ್ತು ಎಕ್ಸ್ಪ್ಯಾನ್ಷನ್ ಇವೆರಡೂ ತೋರಿಸ್ತಾ ಹೋಗುತ್ತೆ ಅಲ್ವಾ. ಸೊ ಈ ಎರಡು ಪ್ರಾಪರ್ಟಿ ನಾವು ಹಳೇದು ಕಲ್ತಿರೋದ್ರಿಂದ ನಾನು ಒಂದು ಸರಿ ನಿಮಗೆ ರಿವೈಸ್ ಮಾಡಿದ್ದು. ಈಗ ಇನ್ನೊಂದು ಮೆಟಲ್ನ ಒಂದು ಮೇಜರ್ ಪ್ರಾಪರ್ಟಿ ಯಾವುದು ಅಂತಂದರೆ ಮ್ಯಾಲಿಯಬಿಲಿಟಿ, ಕುಟ್ಯತೆ ಅಂತ ಹೇಳಿ ಕರಿತೀವಿ. ಮೆಟಲ್ ಏನಾಗುತ್ತೆ, ಇಂಟು ತಿನ್ ಶೀಟ್ಸ್ನಾಗಿ ನಾವು ಮಾಡ್ತೀವಿ. ನೀವು ಅಲ್ಯೂಮಿನಿಯಂ ಫಾಯಿಲ್ನ ನೋಡಿರ್ತೀರ, ನಾವು ಆಹಾರವನ್ನು ಅದರಲ್ಲಿ ಸುತ್ತಿಡ್ತೀವಿ, ಸೊ ದಟ್ ಅಲ್ಲಿ ಯಾವುದೇ ರೀತಿಯಾದಂತಹ ಹಾನಿ ಆಗೋದಿಲ್ಲ ಅನ್ನೋದು ಕಾರಣಕ್ಕಾಗಿ. ನೋಡಿರ್ತೀರ, ಈಗ ಸಿಲ್ವರ್ ಕಲರ್ ಇರುತ್ತೆ ನೋಡಿರ್ತೀರಾ, ಅಥವಾ ಒಂದೊಂದು ಪ್ಯಾಕೆಟ್ಗಳಲ್ಲಿ ಒಳಗಡೆ ಸಿಲ್ವರ್ ಕವರ್ ಮಾಡಿ ಇಟ್ಟಿರ್ತಾರೆ, ದಟ್ ಈಸ್ ಅಲ್ಯೂಮಿನಿಯಂ ಫಾಯಿಲ್. ಇದರಿಂದ ಏನಾಗುತ್ತೆ, ಯಾವುದೇ ರೀತಿಯಾದಂತಹ ಹಾನಿ ಆಗಲ್ಲ ಆಹಾರ ಅನ್ನೋದಕ್ಕೋಸ್ಕರ ಯೂಸ್ ಮಾಡ್ತೀವಿ. ಇಲ್ಲಿ ಈಗ ನೋಡ್ಬೋದು, ನಾವು ಮೆಟಲ್ನ, ಲೋಹವನ್ನು ನಾವೇನು ಮಾಡ್ಬೋದು, ತಿನ್ ಶೀಟ್ಗಳಾಗಿ ನಾವು ಮಾಡಬಹುದು. ಅಂದರೆ ಅದಕ್ಕೆ ಆ ರೀತಿಯಾದಂತಹ ಕೆಪಾಸಿಟಿ ಇದೆ ಅನ್ನೋದಕ್ಕೋಸ್ಕರ ಅಂತಹ ಪ್ರಾಪರ್ಟಿನ ನಾವು ಮ್ಯಾಲಿಯಬಿಲಿಟಿ ಅಂತ ಹೇಳಿ ಕರಿತೀವಿ. ಅಲ್ಯೂಮಿನಿಯಂ ಫಾಯಿಲ್, ನೈಲ್, ಹಾಗೆ ಕಾಪರ್ ವೈರ್, ಇವೆಲ್ಲವನ್ನೂ ಸಹಿತ ನಾವೇನು ಮಾಡ್ಬೋದು, ಕಾಪರಲ್ಲಿ ನೀವು ವೈರ್ನ ಸಹಿತ ನೋಡ್ತೀರಾ, ಹಾಗೆ ಪ್ಲೇಟ್ ರೀತಿಯಾಗಿರೋದನ್ನು ಸಹಿತ ನೋಡಿರ್ತೀರ ಅಲ್ವಾ. ಅದನ್ನೇ ಇಲ್ಲಿ ಹೇಳ್ತಾ ಇರೋದು. ಈಗ ನಾವು ತಿನ್ ಶೀಟ್ಗಳಾಗಿ ಮಾಡಬಹುದು ಲೋಹಗಳನ್ನು, ಅದಕ್ಕೋಸ್ಕರ ಅದನ್ನು ನಾವೇನಂತ ಕರಿತೀವಿ, ಕುಟ್ಯತೆ ಅಂತ ಹೇಳಿ ಕರಿತೀವಿ. ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಆಲ್ ಮೆಟಲ್ಸ್ ಆರ್ ಗುಡ್ ಕಂಡಕ್ಟರ್ಸ್ ಆಫ್ ಹೀಟ್, ಹೌದಲ್ವಾ. ವಾಹಕಗಳಿವು ಹೀಟನ್ನು ಸಹಿತ ಟ್ರಾನ್ಸ್ಫರ್ ಮಾಡುತ್ತೆ, ಅದೇ ರೀತಿಯಾಗಿ ಎಲೆಕ್ಟ್ರಿಸಿಟಿನೂ ಸಹಿತ ಟ್ರಾನ್ಸ್ಫರ್ ಮಾಡುತ್ತೆ. ಈಗ ಹೀಟಿನ ನಿಮಗೆ ಆಲ್ರೆಡಿ ಗೊತ್ತಾಗಿದೆ. ಎಲೆಕ್ಟ್ರಿಸಿಟಿ ಅಂತಂದರೆ ಕಾಪರ್ ವೈರ್. ನೀವು ವೈರ್ಗಳ ಒಳಗಡೆ ನೋಡ್ಬೋದು ಕಾಪರ್ನ ಇಟ್ಟಿರ್ತಾರೆ. ಯಾಕೆ ಅಂತಂದರೆ ಇಟ್ ಗೋಯಿಂಗ್ ಟು ಟ್ರಾನ್ಸ್ಫರ್ ದ ಎಲೆಕ್ಟ್ರಿಸಿಟಿ ಫ್ರಮ್ ಒನ್ ಪ್ಲೇಸ್ ಟು ದಿ ಅನದರ್, ಈಸಿಯಾಗಿ ಟ್ರಾನ್ಸ್ಫರ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾವೇನು ಮಾಡ್ಬೋದು, ಮೆಟಲ್ಸ್ಗಳನ್ನು ಯೂಸ್ ಮಾಡಿರ್ತಾರೆ. ಎಕ್ಸಾಂಪಲ್ ನೋಡಿದ್ದೀವಿ ಕಾಪರ್ ವೈರ್ ಬಗ್ಗೆ ಅಲ್ವಾ. ಅದೇ ರೀತಿಯಾಗಿ ನೀವು ನೋಡಬಹುದು, ಹಾಗಿದ್ರೆ ಕೋಲ್ ವೈರಾಗಿ ನಾವು ಯೂಸ್ ಮಾಡಬಹುದಾ. ಕಲ್ಲಿದ್ದಲನ್ನು ನಾವು ಸಹಿತ ಹೀಟ್ಗೋಸ್ಕರ ಯೂಸ್ ಮಾಡಿರ್ತೀವಿ. ಹಾಗಿದ್ರೆ ಅದನ್ನು ವೈರ್ಗಳಾಗಿ ಯೂಸ್ ಮಾಡಿರ್ಬೋದಾ, ಅಥವಾ ಶೀಟ್ಸ್ಗಳಾಗಿ ನಾವು ಟ್ರಾನ್ಸ್ಫರ್ ಮಾಡಬಹುದಾ, ಅದನ್ನು ಸಹಿತ ನೀವು ಯೋಚನೆ ಮಾಡಿ. ಈಗ ಇನ್ನೊಂದು ಇಲ್ಲಿ ನಾನು ಹೇಳ್ತಿದ್ದೀನಿ, ದ ಪ್ರಾಪರ್ಟಿ ಮೆಟಲ್ನ ವೈರ್ಸ್ಗಳಾಗಿ ನಾವು ಮಾಡ್ತೀವಲ್ಲ,
ಈಗ ಇಲ್ಲಿ ನೋಡಿದ್ದು ನಾವು ಶೀಟ್ಗಳಾಗಿ ಮಾಡಿದ್ದನ್ನು ಕುಟ್ಯತೆ ಅಂತ ಹೇಳಿ ಕರಿತೀವಿ. ಅದೇ ರೀತಿಯಾಗಿ ವೈರ್ಗಳಾಗಿ ನಾವೇನಾದರೂ ಮೆಟಲ್ಗಳನ್ನು ಮಾಡಿದ್ವಿ ಅಂತಂದರೆ ಅಂತಹ ಗುಣವನ್ನು ನಾವು ಡಕ್ಟಿಲಿಟಿ, ತನ್ಯತೆ ಅಂತ ಹೇಳಿ ಕರಿತೀವಿ. ಅರ್ಥ ಆಗ್ತಿದೆಯಾ? ಇವೆರಡೂ ಸಹಿತ ಡಿಫ್ರೆನ್ಸ್ ತುಂಬ ಜನಕ್ಕೆ ಗೊತ್ತಿರಲ್ಲ. ಬಟ್ ಮ್ಯಾಲಿಯಬಿಲಿಟಿ, ಡಕ್ಟಿಲಿಟಿ ಅಂತ ಹೇಳ್ತಿರ್ತೀವಿ, ಬಟ್ ಕ್ಲೀನಾಗಿ ಕಾನ್ಸೆಪ್ಟ್ ಗೊತ್ತಿರಲ್ಲ. ಎಸ್ ಈ ಥರ ನೆನ್ಪಿಡ್ಕೊಳ್ಳಿ. ಮ್ಯಾಲಿಯಬಿಲಿಟಿ ಶೀಟ್, ಎಸ್. ಹಾಗೆ WD ಅಥವಾ WD ಯಾವ ರೀತಿಯಾಗಿ ನೆನ್ಪಿಡ್ಕೋತೀರಾ ನೋಡಿ. ಡಕ್ಟಿಲಿಟಿ ಇತ್ತು ಅಂತ ಅಂದರೆ ವೈರ್ಗಳಾಗಿ ಮೆಟಲ್ನ ಟರ್ನ್ ಮಾಡ್ತಾ ಇರೋದು, ಅದರ ಗುಣವನ್ನು ನಾವು ಡಕ್ಟಿಲಿಟಿ ಅಂತ ಹೇಳಿ ಕರಿತಾ ಇದ್ವಿ. ನೆಕ್ಸ್ಟ್ ಇಲ್ಲಿ ಮರದ ಗಂಟೆ ಅಂತ ಕೊಟ್ಟಿದ್ದೀನಿ. ಏನು ಅಂಥೇಳಿ ಯೋಚನೆ ಮಾಡ್ತಾರೆ, ನಾನು ನೆಕ್ಸ್ಟ್ ಹೇಳ್ತೀನಿ. ಇಲ್ಲಿ ನೀವು ನೋಡ್ತಾ ಇದ್ದೀರಾ ರಿಂಗಿಂಗ್ ಸೌಂಡ್ ವೆನ್ ಸ್ಟ್ರಕ್ ಹಾರ್ಡ್. ಮೆಟಲ್ಸ್ಗಳನ್ನು ನಾವು ಏನಾದರೂ ಜೋರಾಗಿ ಹೊಡೆದ್ವಿ ಅಂತಂದರೆ ಸೌಂಡ್ ಬರ್ತಾ ಇರುತ್ತೆ. ಅದನ್ನು ನಾವು ಶಬ್ದನ ಗುಣ ಅಥವಾ ಸೋನರಸ್ ಅಂತ ಹೇಳ್ತೀವಿ. ಇದು ಕೇವಲ ಮೆಟಲ್ಸ್ಗಳಲ್ಲಿ ಮಾತ್ರ ಬರುವಂತಹ ಶಬ್ದ ಆಗಿರುತ್ತೆ. ಈಗ ನಾವು ಹೇಳ್ತಾ ಇದ್ದೀನಿ, ಈಗ ನೀವು ಎಲ್ಲ ದೇವಸ್ಥಾನಗಳಲ್ಲೆಲ್ಲ ನೋಡಿರ್ತೀರ, ಗಂಟೆಗಳನ್ನು ನೋಡಿರ್ತೀರ. ಅದನ್ನು ನಾವು ಬಾರಿಸಿದಾಗ ಏನಾಗುತ್ತೆ, ಸೌಂಡ್ ಎಷ್ಟು ಚೆನ್ನಾಗಿ ಫ್ಲೋ ಆಗ್ತಾ ಹೋಗುತ್ತಲ್ವ. ಅದೇ ರೀತಿಯಾಗಿ ನೀವು ನೋಡಿದ್ದೀರಾ ಯಾವಾಗಾದರೂ ಮರದ ಗಂಟೆಗಳನ್ನು ನೀವೆಲ್ಲಾದರೂ ನೋಡಿದ್ದೀರಾ? ಯಾಕೆ ಅಂತಂದರೆ ಇದು ಸೌಂಡ್ ಮಾಡೋದಿಲ್ಲ. ಸೊ ಲೋಹದ ಮತ್ತೊಂದು ಗುಣ ಯಾವುದು ಅಂತಂದರೆ ಸೋನರಸ್. ಇದು ಶಬ್ದವನ್ನು ಮಾಡುತ್ತೆ, ಅದನ್ನು ಇಲ್ಲಿ ಹೇಳ್ತಾ ಇರೋದು. ಹಾಗೆ ಹಾರ್ಡ್ ಆಗಿದೆ, ತುಂಬ ಗಟ್ಟಿ ಪದಾರ್ಥ ಇದು. ಹಾಗೆ ಜೊತೆಗೆ ದಿಸ್ ಒನ್ ಇಸ್ ಲಸ್ಚರಸ್, ಹೊಳಪಿಂದ ಕೂಡಿರುವಂತಹ ಒಂದು ಮೆಟಲ್ ಆಗಿರುತ್ತೆ. ಈಗ ತಿಳ್ಕೊಳ್ಳೋಣ ನಾನ್ ಮೆಟಲ್ ಬಗ್ಗೆ. ಈಗ ಮೆಟಲ್ ಬಗ್ಗೆ ಏನೇನು ತಿಳ್ಕೊಂಡಿದ್ದೀವೋ ಅದಿಷ್ಟು ಆಪೋಸಿಟ್. ಒಂದು ಕಠಿಣವಾಗಿರುತ್ತೆ, ಹಾಗೆ ಹೊಳಪಿಂದ ಇರುತ್ತೆ. ಇದು ಹೀಟ್ ಮತ್ತು ಎಲೆಕ್ಟ್ರಿಸಿಟಿನ ಎರಡನ್ನೂ ಟ್ರಾನ್ಸ್ಫರ್ ಮಾಡುತ್ತೆ. ಹಾಗೆ ಮತ್ತೇನು ಡಕ್ಟಿಲಿಟಿ ನೋಡಿದ್ವಿ, ಹಾಗೆ ಮ್ಯಾಲಿಯಬಿಲಿಟಿ ನೋಡಿದ್ವಿ. ಈಗ ನಾನ್ ಮೆಟಲ್ ಬಗ್ಗೆ ಯು ಹ್ಯಾವ್ ಟು ಕಂಪೇರ್ ಮಾಡಿದಾಗ ಏನಾಗುತ್ತೆ, ನಮಗೆ ಲಾಂಗ್ ಟೈಮ್ ಏನಾಗುತ್ತೆ ನೆನಪಿರ್ತಾ ಹೋಗುತ್ತೆ. ಗೊತ್ತಾಗ್ತಿದೆಯಾ? ಈಗ ನೋಡೋಣ ನಾನ್ ಮೆಟಲ್ ಇದೇನಾಗಿರುತ್ತೆ, ಸ್ಮೂತ್ ಸಾಫ್ಟಾಗಿರುತ್ತೆ, ಜೊತೆಗೆ ಡಲ್ ಆಗಿರುತ್ತೆ. ನೀವಿಲ್ಲಿ ನೋಡಿದ್ರಿ ದಿಸ್ ಒನ್ ಈಸ್ ಇದು ಹಾರ್ಡ್ ಆಗಿರುತ್ತೆ, ಹಾಗೆ ಹೊಳಪಿಂದ ಕೂಡಿರುತ್ತೆ ಅಲ್ವಾ. ಜೊತೆಗೆ ಬ್ರೇಕ್ ಡೌನ್ ಇಂಟು ಪೌಡರಿ ಮಾಸ್ ವೆನ್ ಟ್ಯಾಪ್ ವಿತ್ ಅ ಹ್ಯಾಮರ್. ನಾವೇನಾದರೂ ಈಗ ಹ್ಯಾಮರ್ನ ಮೂಲಕ ಏನಾದರೂ ಮೆಟಲ್ನ ಹೊಡೆದಿದ್ದಿದ್ರೆ ಅದೇನಾಗ್ತಾಯಿತ್ತು, ಸೌಂಡ್ ಬರ್ತಾಯಿತ್ತು, ಅಥವಾ ಇದು ನಮಗೆ ಗಟ್ಟಿ ಪದಾರ್ಥ ಅಂಥೇಳಿ ಗೊತ್ತಾಗ್ತಿತ್ತು. ಇಟ್ ಒನ್ ಈಸ್ ಅ ಹಾರ್ಡ್ ಅಂಥೇಳಿ ಗೊತ್ತಾಗ್ತಾಯಿತ್ತು. ಆದರೆ ನಾನ್ ಮೆಟಲ್ನ ನಾವೇನಾದರೂ ಹ್ಯಾಮರ್ ಮೂಲಕ ಹೊಡೆದಿದ್ವಿ ಅಂತಂದರೆ ಆಗ ಅದು ಪೌಡರ್ ಆಗಿ ಫಾರ್ಮ್ ಆಗ್ತಾ ಹೋಗುತ್ತೆ. ಅದಕ್ಕೆ ತಡ್ಕೊಳ್ಳೋಂತಹ ಶಕ್ತಿ ಇಲ್ಲ, ಅದು ಬೇಕಾಗ್ಬಿಡುತ್ತೆ ಅಷ್ಟೇ. ಹಾಗೆ ಇದಕ್ಕೆ ನಾವು ನೋಡಿದ್ವಿ ಸೌಂಡ್ ಬರುತ್ತೆ ಅಂತ ಹೇಳಿ ಮೆಟಲ್ಗಳಲ್ಲಿ, ಬಟ್ ಇಟ್ ಈಸ್ ಅ ನಾನ್ ಸೋನರಸ್. ಯಾವುದು? ನಾನ್ ಮೆಟಲ್. ಹಾಗೆ ಇದು ಪೂರ್ ಕಂಡಕ್ಟರ್, ಆವಾಹಕ ಅಂತ ಹೇಳಿ ಕರಿತೀವಿ. ಎಕ್ಸಾಂಪಲ್ ಯಾವ್ಯಾವು? ಸಲ್ಫರ್, ಆಕ್ಸಿಜನ್, ಕಾರ್ಬನ್, ಹಾಗೆ ಫಾಸ್ಫರಸ್. ಇವೆಲ್ಲವೂ ಸಹಿತ ನೆನಪಿಡ್ಕೊಳ್ಳಿ. ಹೇಗೆ ಕಾಪ್ಸ್ ಅಂತ ಹೇಳಿ ನೆನ್ಪಿಡ್ಕೋತೀರಾ ನೋಡಿ, ನಿಮಗೆ ಹೇಗೆ ನೆನಪಿಗೆ ಬರುತ್ತೆ. ಈಗ ನಾವು ತಿಳ್ಕೊಂಡಿರೋದು ಕೇವಲ ಭೌತಿಕ ಗುಣಗಳನ್ನು. ಈಗ ರಾಸಾಯನಿಕ ಗುಣಗಳನ್ನು ತಿಳ್ಕೊಳ್ತಾ ಹೋಗೋಣ. ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ ಆ್ಯಂಡ್ ನಾನ್ ಮೆಟಲ್ಸ್, ರಾಸಾಯನಿಕ ಗುಣಗಳು. ಈಗ ಫಸ್ಟು ಮೆಟಲ್ಗಳನ್ನು ನಾವೇನಾದರೂ ಆಕ್ಸಿಜನ್ ಜೊತೆ ರಿಯಾಕ್ಟ್ ಮಾಡಿದ್ವಿ ಅಂತಂದರೆ ಏನಾಗುತ್ತೆ, ಇದನ್ನು ನಮಗೆ ಗೊತ್ತಾದಾಗ ಫಸ್ಟ್ ನೆನಪಿಗೆ ಬರೋದು ರಸ್ಟಿಂಗ್ ಆಫ್ ಐರನ್. ಐರನ್ಗಳು ಏನಾಗುತ್ತೆ, ರಸ್ಟ್ ಆಗ್ತಾ ಇರುತ್ತೆ. ಅದರ ಫಾರ್ಮುಲಾ ಏನು ಅಂಥೇಳಿ ನೀವು ಒಂದ್ಸರಿ ನೆನ್ಪು ಮಾಡ್ಕೊಳ್ಳಿ. ಹಾಗೆ ಈಗ ನೋಡೋಣ ಐರನ್. ಈಗ ಏನಾಗ್ತಿತ್ತು, ಒಂದು ಐರನ್ ರಸ್ಟ್ ಆಗಬೇಕು ಅಂತಂದರೆ ಯಾವ ಎರಡು ಮುಖ್ಯವಾದಂತಹ ಕಾಂಪೊನೆಂಟ್ ಅಂತಂದರೆ, ಒಂದು ಆಕ್ಸಿಜನ್ ಇರಲೇಬೇಕು, ಹಾಗೆ ಮಾಯಿಶ್ಚರ್ ಇರಬೇಕು, ಅಥವಾ ವಾಟರ್ ಇರಬೇಕು. ಮಾಯಿಶ್ಚರ್ ಇಟ್ಸ್ ಸೆಲ್ಫ್ ವಾಟರ್, ಬಟ್ ನಾವು ಹೇಳ್ತಾ ಇರೋದು ಮಾಯಿಶ್ಚರ್ ಆರ್ ವಾಟರ್ ಇತ್ತು ಅಂತಂದರೆ ಏನಾಗುತ್ತೆ, ಆಗ ರಸ್ಟ್ ಆಗ್ತಾ ಹೋಗುತ್ತೆ. ನಾನು ಇಲ್ಲಿ ಖಾಲಿ ಕೊಟ್ಟಿದ್ದೀನಿ, ಯಾಕೆ ಅಂತಂದರೆ ನೀವು ಆ ಫಾರ್ಮುಲಾ ಏನು ಅಂಥೇಳಿ ನೆನ್ಪು ಮಾಡ್ಕೋಬೇಕು. ಯಾಕಂದರೆ ನಾವೀಗ ಆಲ್ರೆಡಿ ರಸ್ಟಿಂಗ್ ಆಫ್ ಐರನ್ ಹಾಗಂದರೆ ಏನು ಅಂಥೇಳಿ ನಾವೀಗ ಆಲ್ರೆಡಿ ತಿಳ್ಕೊಂಡಿದ್ದೀವಿ. ಸೊ ಒಂದ್ಸರಿ ನೆನ್ಪು ಮಾಡ್ಕೊಳ್ಳಿ. ಆವಾಗ ನಿಮಗೆ ಮೆಟಲ್ನ ಏನಾದರೂ ನಾವು ಆಕ್ಸಿಜನ್ ಜೊತೆ ರಿಯಾಕ್ಟ್ ಮಾಡಿದಾಗ ಏನು ಸಿಗುತ್ತೆ ಅನ್ನೋದು ನಿಮಗೆ ಕ್ಲಿಯರ್ ಕಾನ್ಸೆಪ್ಟ್ ಸಿಗುತ್ತೆ. ಹಾಗೆ ಈಗ ಮೆಗ್ನೀಷಿಯಮ್, ಇದನ್ನು ಸಹಿತ ನಾವು ಹಳೆ ಪಾಠದಲ್ಲಿ ತಿಳ್ಕೊಂಡಿದ್ದೀವಿ. ಮೆಗ್ನೀಷಿಯಮ್ ರಿಬ್ಬನ್ನ ನಾವೇನು ಮಾಡಿದ್ವಿ, ಬರ್ನ್ ಮಾಡಿದ್ವಿ. ವಿತ್ ಹೆಲ್ಪ್ ಆಫ್ ದ ಆಕ್ಸಿಜನ್ ಏನಾಗ್ತಿತ್ತು, ಅದು ಬರ್ನ್ ಆಗಿತ್ತು. ಆಗ ನಮಗೆ ಮೆಗ್ನೀಷಿಯಮ್ ಆಕ್ಸೈಡ್ ಸಿಗಿತ್ತು. ಈ ಮೆಗ್ನೀಷಿಯಮ್ ಆಕ್ಸೈಡ್ನ ನಾವು ಮತ್ತೆ ಏನು ಮಾಡಿದ್ವಿ, ವಾಟರ್ ಜೊತೆ ಟ್ರೀಟ್ ಮಾಡಿದ್ವಿ. ಆಗ ಮೆಗ್ನೀಷಿಯಮ್ ಹೈಡ್ರಾಕ್ಸೈಡ್ ಸಿಕ್ಕಿತ್ತು. ಆಗ ನಾವು ನೋಡಬಹುದಿತ್ತು
ಅಲ್ಲಿ ನಾವು ಬೇಸಾಯ್ದು ಆ್ಯಸಿಡ್ ಅಂಥೇಳಿ ಲಿಟ್ಮಸ್ ಪೇಪರ್ ಮೂಲಕ ಚೆಕ್ ಮಾಡಿದ್ವಿ. ಈಗ ನಿಮಗೆ ಒಂದು ಕ್ಲಿಯರ್ ಕಾನ್ಸೆಪ್ಟ್ ಗೊತ್ತಿರೋದು, ಮೆಗ್ನೀಷಿಯಮ್ ಹೈಡ್ರಾಕ್ಸೈಡ್ ಅಂತ ಅಂದರೆ ಹೈಡ್ರಾಕ್ಸೈಡ್ ಇರೋದ್ರಿಂದ ಇದೇನೋ ಏನಾಗಿರುತ್ತೆ, ದಿಸ್ ಒನ್ ಈಸ್ ಅ ಬೇಸ್, ಪ್ರತ್ಯಾಮ್ಲ ಆಗಿರುತ್ತೆ ಇದು, ಹೌದಲ್ವಾ. ಆಗ ನಮಗೇನಾಗುತ್ತೆ, ಲಿಟ್ಮಸ್ ಏನಾಗುತ್ತೆ, ಬ್ಲೂ ಆಗಿ ಟರ್ನ್ ಆಗುತ್ತೆ. ಗೊತ್ತಾಗ್ತಿದೆಯಾ, ಬಿ ಬ್ಲೂ ಆಗಿ ಟರ್ನ್ ಆಗುತ್ತೆ. ಆಗ ನಮಗೆ ಗೊತ್ತಾಯಿತು ದಿಸ್ ಒನ್ ಈಸ್ ಅ ಬೇಸ್ ಅಂಥೇಳಿ ನಾವು ಚೆಕ್ ಮಾಡಿದ್ವಿ. ಜೊತೆಗೆ ಇನ್ನೊಂದು ಕಾನ್ಸೆಪ್ಟ್ ಏನು ಅಂತಂದರೆ, ಅಲ್ಲಿ ನಮಗೆ ಒಂದು ಗ್ಯಾಸ್ ರಿಲೀಸ್ ಆಗ್ತಿರುತ್ತೆ, ದಟ್ ಈಸ್ ಕಾರ್ಬನ್ ಡೈಆಕ್ಸೈಡ್. ಅದು ಸಹಿತ ನಿಮಗೆ ಗೊತ್ತಿರಬೇಕು. ಬಿಳಿಯಾಗಿ ನಮಗೆ ಅಲ್ಲಿ ಬಂದಂತಹ ರಿಸಲ್ಟ್ ವೈಟ್ ಕಲರ್ ಫಾರ್ಮ್ ಆಗಿರುತ್ತೆ. ಅದು ಯಾಕೆ ಅಂತಂದರೆ ಕಾರ್ಬನ್ ಡೈಆಕ್ಸೈಡ್ ಇರೋದ್ರಿಂದ. ಕಾಪರ್ ವೆಸಲ್ಸ್ಗಳು, ತಾಮ್ರದ ಪಾತ್ರೆಗಳನ್ನು ನೀವು ನೋಡ್ಬೋದು. ಅವುಗಳಲ್ಲಿ ಏನಾಗಿರುತ್ತೆ, ತೇವಾಂಶದಲ್ಲಿ ಹಾಗೆ ಗಾಳಿಗೆ ತೆರೆದಿಟ್ಟಾಗ ಅದು ಮಸುಕದ ಹಸಿರು ಲೇಪನ ಪಡೆದುಕೊಳ್ಳುತ್ತದೆ. ಇದನ್ನು ನಾವು ಕಾಪರ್ ರಸ್ಟ್ ಅಂತ ಹೇಳಿ ಕರಿತೀವಿ. ಅಲ್ಲಿ ಏನಾಗಿ ಫಾರ್ಮ್ ಆಗಿರುತ್ತೆ ಅಂತಂದರೆ ಕಾಪರ್ ಹೈಡ್ರಾಕ್ಸೈಡ್ ಆಗಿ ಫಾರ್ಮ್ ಆಗಿರುತ್ತೆ. ಇದು ಸೇಮ್ ಆ್ಯಸ್ ಲೈಕ್ ಐರನ್ ಎಲ್ಲ ಆದಾಗೆ ಕಾಪರ್ ವಿತ್ ಮಾಯ್ಶ್ಚರ್ ಜೊತೆಗೆ ಕಾರ್ಬನ್ ಡೈಆಕ್ಸೈಡ್ ಹಾಗೆ ಆಕ್ಸಿಜನ್, ಕೇವಲ ಆಕ್ಸಿಜನ್ ಅಷ್ಟೇ ಅಲ್ಲ, ಜೊತೆಗೆ ಕಾರ್ಬನ್ ಡೈಆಕ್ಸೈಡ್ ಎರಡೂ ಇದ್ದು ಏನಾಗುತ್ತೆ, ಅಲ್ಲಿಗೆ ಕಾಪರ್ ಹೈಡ್ರಾಕ್ಸೈಡ್ ಆಗುತ್ತೆ, ಜೊತೆಗೆ ಕಾಪರ್ ಕಾರ್ಬೊನೇಟ್ ಸಿಗುತ್ತೆ. ನೀವಿಲ್ಲಿ ನೋಡಬಹುದು. ಈಗ ಇದನ್ನು ನಾವು ಲಿಟ್ಮಸ್ ಪೇಪರ್ ಮೂಲಕ ಚೆಕ್ ಮಾಡಿದ್ವಿ ಅಂತಂದರೆ ನಮಗೆ ಯಾವ ಕಲರ್ ಆಗಿ ಟರ್ನ್ ಆಗುತ್ತೆ, ರೆಡ್ ಲಿಟ್ಮಸ್ ಇದ್ದಿದ್ದೇನಾಗುತ್ತೆ, ಬ್ಲೂ ಆಗಿ ಟರ್ನ್ ಆಗುತ್ತೆ, ಬಿಕಾಸ್ ಕಾಪರ್ ಹೈಡ್ರಾಕ್ಸೈಡ್ ಈಸ್ ಎ ಬೇಸ್ ಅಲ್ವಾ. ಇಷ್ಟೇ, ನಾವು ಹಳೆ ಕಾನ್ಸೆಪ್ಟ್ಸ್ಗಳನ್ನು ಕಲ್ತಿರೋದ್ರ ಜೊತೆಗೆ ಈಗಿನ ಕಾನ್ಸೆಪ್ಟ್ಸ್ಗಳಿಗೆ ಕಂಪೇರ್ ಮಾಡ್ತಾ ಹೋದ್ವಿ ಅಂದರೆ ನಮಗೆ ಹಳೆ ಕಾನ್ಸೆಪ್ಟ್ಗಳು ಸಹಿತ ಮರೆಯೋಲ್ಲ. ಹಾಗೆ ನಾವು ಹೆಚ್ಚು ತಿಳ್ಕೊಳ್ತಾ ಹೋಗ್ಬೋದು, ಜೊತೆಗೆ ಲಾಂಗ್ ಟೈಮ್ ಸಹಿತ ನೆನ್ಪಿಡ್ಕೊಳ್ತಾ ಹೋಗ್ಬೋದು. ಈಗ ನೀವು ನೋಡೋಣ, ಮೆಟಲಿಕ್ ಆಕ್ಸೈಡ್ಸ್ಗಳೇನಾಗಿರುತ್ತೆ, ಬೇಸಿಕ್ ಇನ್ ನೇಚರ್ ಆಗಿರುತ್ತೆ. ಅವೆಲ್ಲವೂ ಪ್ರತ್ಯಾಮ್ಲೀಯ ಗುಣಗಳನ್ನು ಹೊಂದಿರುತ್ತೆ. ಇದು ನಿಮಗೆ ಗೊತ್ತಿರಬೇಕು, ಮೆಟಾಲಿಕ್ ಆಕ್ಸೈಡ್ಸ್. ಯಾಕಂದರೆ ನಿಮಗೆ ಗೊತ್ತಾಗಬೇಕು ಅಂತಂದರೆ ಇದನ್ನು ಏನಾದರೂ ವಾಟರ್ ಜೊತೆ ಟ್ರೀಟ್ ಮಾಡಿದ್ವಿ, ಆಕ್ಸೈಡ್ನ ನಾವು ಏನಾದರೂ ವಾಟರ್ ಜೊತೆ ಟ್ರೀಟ್ ಮಾಡಿದ್ವಿ ಅಂದರೆ ಆವಾಗ ಮೆಟಾಲಿಕ್ ಹೈಡ್ರಾಕ್ಸೈಡ್ ಬರುತ್ತೆ. ಅಫ್ಕೋರ್ಸ್ ಇಟ್ ಈಸ್ ಅ ಬೇಸಿಕ್ ನೇಚರ್. ಹಾಗೆ ಈಗ ನೋಡೋಣ, ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್. ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಅಂದರೆ CaOH ಟ್ವೈಸ್ ಅಲ್ವಾ. ಇದೇನೋ ಈ ಕ್ಯಾಲ್ಶಿಯಂನ ನಾವು ಮೆಟಲ್ ಅಂತ ಕರಿತೀವಿ. ಯಾಕಂತಂದರೆ ಇದು ಬೇಸ್ ಆಗಿದೆ. ಒಂದು ನಾವು ಜನರಲೈಸ್ ಮಾಡಬಹುದು, ಯಾವುದು ಬೇಸ್ ಆಗಿರುತ್ತೋ ಅವೆಲ್ಲವೂ ಮೆಟಲ್ ಆಗಿರುತ್ತೆ. ಆಲ್ಮೋಸ್ಟ್, ಯಾವಾಗಲೂ ಅಂತ ಅಲ್ಲ, ಆಲ್ಮೋಸ್ಟ್ ನಿಮಗೆ ನೆನಪಿದ್ರೆ ಸಾಕು. ಹಾಗೆ ಸಲ್ಫ್ಯೂರಿಕ್ ಆ್ಯಸಿಡ್ H2SO4 ಇದೇನಾಗುತ್ತೆ, ಹೆಚ್ಚನ್ನು ರಿಲೀಸ್ ಮಾಡುತ್ತೆ. H+ ರಿಲೀಸ್ ಮಾಡೋ ಕಾರಣ ಇದೇನಾಗಿದೆ, ದಿಸ್ ಒನ್ ಈಸ್ ಅ ಆ್ಯಸಿಡ್. ಆ್ಯಸಿಡ್ ಆಗಿರೋ ಕಾರಣ ಇಲ್ಲಿರುವಂತಹ ಸಲ್ಫರ್ನ ನಾವು ನಾನ್ ಮೆಟಲ್ ಅಂತೇಳಿ ಕರಿತೀವಿ. ಇದಕ್ಕೆ ಕೆಲವೊಂದು ಡಿಸಡ್ವಾಂಟೇಜ್ ಅಂದರೆ ಕೆಲವೊಂದು ಅಲ್ಲ ಅನ್ನೋದಕ್ಕೂ ಸಹಿತ ಒಂದು ಎಕ್ಸಾಂಪಲ್ಸ್ಗಳಿವೆ. ಬಟ್ ನೀವು ಒಂದು ನೆನ್ಪಿಡ್ಕೊಳ್ಳಿ, ಯಾವುದು ಬೇಸ್ ಆಗಿರುತ್ತೋ ಅದು ಮೆಟಲ್ ಆಗಿರುತ್ತೆ, ಹಾಗೆ ಯಾವುದು ಆ್ಯಸಿಡ್ ಆಗಿರುತ್ತೋ ಅದೆಲ್ಲವೂ ನಾನ್ ಮೆಟಲ್ ಆಗಿರುತ್ತೆ ಅನ್ನೋದು ನಿಮಗೆ ನೆನಪಿರಲಿ. ಈಗ ನೋಡಿ, ಸಲ್ಫರ್ ಡೈಆಕ್ಸೈಡ್ನ SO2ನ್ನು ನಾವೇನಾದರೂ ವಾಟರ್ ಜೊತೆ ಟ್ರೀಟ್ ಮಾಡಿದ್ವಿ ಅಂತಂದರೆ ಇಲ್ಲಿರೋದು ನಾನ್ ಮೆಟಾಲಿಕ್ ಆಕ್ಸೈಡ್. ಸಲ್ಫರ್ ಇಟ್ ಈಸ್ ಅ ನಾನ್ ಮೆಟಲ್. ಇಲ್ಲಿ ನಾವು ನೋಡಿದ್ದು ಮೆಟಾಲಿಕ್ ಆಕ್ಸೈಡ್ ಎಲ್ಲ ಏನಾಗಿರುತ್ತೆ, ಬೇಸಿಕ್ ಇನ್ ನೇಚರ್ ಅಂತ ಹೇಳಿ ನೋಡಿದ್ವಿ ಅಲ್ವಾ. ಇಲ್ಲಿರೋದು ಸಲ್ಫರ್ ಡೈಆಕ್ಸೈಡ್, ದಿಸ್ ಒನ್ ಈಸ್ ಅ ನಾನ್ ಮೆಟಲ್. ಗೊತ್ತಾಗ್ತಿದೆಯಾ. ಇದನ್ನು ನಾವೇನಾದರೂ ವಾಟರ್ ಜೊತೆ ಟ್ರೀಟ್ ಮಾಡಿದ್ವಿ ಅಂತಂದರೆ ನಮಗೆ ಸಲ್ಫ್ಯೂರಸ್ ಆ್ಯಸಿಡ್ ಸಿಗುತ್ತೆ. ಸಲ್ಫ್ಯೂರಸ್ ಆ್ಯಸಿಡ್. ಈಗ ಲಿಟ್ಮಸ್ ಏನಾಗಿ ಟರ್ನ್ ಆಗುತ್ತೆ, ಬ್ಲೂ ಲಿಟ್ಮಸ್ ಇದ್ದಿದ್ದೇನಾಗುತ್ತೆ, ರೆಡ್ ಲಿಟ್ಮಸ್ ಆಗಿ ಚೇಂಜ್ ಆಗುತ್ತೆ. ಆ್ಯಸಿಡ್ ರೆಡ್ ಆಗಿ ಕನ್ವರ್ಟ್ ಆಗುತ್ತೆ. ಇದಿಷ್ಟು ನೆನಪಿದ್ರೆ ಸಾಕು. ಅದೇ ನಾವೀಗ ಏನಾದರೂ ಮೆಟಲ್ ಆಕ್ಸೈಡ್ನ ವಾಟರ್ ಜೊತೆ ಟ್ರೀಟ್ ಮಾಡಿದ್ವಿ ಅಂತಂದರೆ ನಮಗೆ ಮೆಟಾಲಿಕ್ ಹೈಡ್ರಾಕ್ಸೈಡ್ ಸಿಗ್ತಾಯಿತ್ತು. ಅದೇನಾಗ್ತಾಯಿತ್ತು, ಬ್ಲೂ ಆಗಿ ಟರ್ನ್ ಆಗ್ತಾಯಿತ್ತು. ಯಾಕಂದರೆ ದಟ್ ಒನ್ ಈಸ್ ಅ ಬೇಸ್. ಗೊತ್ತಾಗ್ತಿದೆಯಾ. ಈ ರೀತಿಯಾಗಿ ಡಿಫ್ರೆನ್ಸ್ ಮಾಡಿ ಒಂದು ಕಡೆ ಕ್ಲೀನಾಗಿ ನೋಟ್ ಮಾಡಿಟ್ಕೊಳ್ಳಿ. ಸೊ ನಿಮಗೆ ನೆನಪಿರುತ್ತೆ. ರಿಯಾಕ್ಷನ್ ವಿತ್ ವಾಟರ್. ಈಗ ವಾಟರ್ ಜೊತೆ ನಾವು ಏನಾದರೂ ಮೆಟಲ್ನ ರಿಯಾಕ್ಟ್ ಮಾಡಿದ್ವಿ ಅಂತಂದರೆ ಏನಾಗುತ್ತೆ, ಫೇಮಸ್ ಎಕ್ಸಾಂಪಲ್ ಒಂದು ಯಾವುದು ಅಂದರೆ ಸೋಡಿಯಂ ಮೆಟಲ್. ಸೋಡಿಯಂ ಮೆಟಲ್ನ ನಾವು ಕೆರೋಸಿನಲ್ಲಿ ಸ್ಟೋರ್ ಮಾಡಿಟ್ಟಿರ್ತೀವಿ. ಯಾಕೆ, ಯಾರು ಸೈನ್ಸ್ ಡಿಗ್ರಿ ಮಾಡಿರ್ತೀರ ಅವರಿಗೆಲ್ಲ ಕಾಮನ್ ಆಗಿ ಗೊತ್ತಿರುತ್ತೆ. ಆರ್ಟ್ಸಲ್ಲಿ ಓದಿರೋವಂಥವ್ರಿಗೆ
ಸ್ವಲ್ಪ ಯೋಚನೆ ಮಾಡಿ, ಸೋಡಿಯಂ ಮೆಟಲ್ನ ನಾವೇನಾದರೂ ಹೊರಗಡೆ ತೆಗೆದು ಇಟ್ವಿ ತುಂಬ ಹೊತ್ತು ಅಂತಂದರೆ ಇಟ್ ವಿಲ್ ಬ್ಲಾಸ್ಟ್, ಅದು ಬೆಂಕಿ ಹೊತ್ಕೊಬಿಡುತ್ತೆ. ಯಾಕೆ ಅಂತಂದರೆ ಅಲ್ಲಿ ಗಾಳಿ ಜೊತೆಗೆ ರಿಯಾಕ್ಟ್ ಆಗಿಬಿಡುತ್ತೆ, ಅಥವಾ ಅಲ್ಲಿರುವಂತಹ ಮಾಯಿಶ್ಚರ್ ಜೊತೆಗೆ ಅದು ರಿಯಾಕ್ಟ್ ಆಗಿಬಿಡುತ್ತೆ, ಆಗ ಅದು ಎಕ್ಸ್ಪ್ಲೋರ್ ಆಗಿಬಿಡುತ್ತೆ. ಅದಕ್ಕೋಸ್ಕರನೇ ನಾವೇನು ಮಾಡಿದ್ದೀವಿ, ಸೋಡಿಯಂ ಮೆಟಲ್ನ ಕೆರೋಸಿನ್ ಜೊತೆ ಇಟ್ಟಿದ್ವಿ. ಕೆರೋಸಿನ್ ಜೊತೆ ಅದು ಯಾವುದೇ ರೀತಿಯಾದಂತಹ ರಿಯಾಕ್ಷನ್ನ ಅದು ತೋರಿಸೋದಿಲ್ಲ, ಅದ್ರ ಜೊತೆಗೆ ಅದು ಇನರ್ಟ್ ಆಗಿರುತ್ತೆ. ಆ ಕಾರಣದಿಂದಾಗಿ ನಾವು ಕೆರೋಸಿನ್ ಜೊತೆ ಇಟ್ಟಿದ್ವಿ, ಹೊರಗಡೆ ತೆಗೆದಿಟ್ವಿ ಅಂತಂದರೆ ಬ್ಲಾಸ್ಟ್ ಎಕ್ಸ್ಪ್ಲೋರ್ ಆಗಿಬಿಡುತ್ತೆ. ಸ್ವಲ್ಪ ಪ್ರಮಾಣದಲ್ಲಿ ತೆಗೆದ್ವಿ ಅಂದ್ರೇ ಒಂದು ಟೆಸ್ಟ್ ಟ್ಯೂಬು ಒಡೆದೋಗ್ಬಿಡುತ್ತೆ ಆ್ಯಕ್ಚುಲಿ. ಅದಕ್ಕೋಸ್ಕರ ಕೆರೋಸಿನಲ್ಲಿ ಇಡೋದು ತುಂಬ ಒಳ್ಳೆಯದು. ಗೊತ್ತಾಗ್ತಿದೆಯಾ? ನೆಕ್ಸ್ಟ್, ಜನರಲಿ ನಾನ್ ಮೆಟಲ್ ಏನಾಗಿರುತ್ತೆ, ವಾಟರ್ ಜೊತೆಗೆ ರಿಯಾಕ್ಟ್ ಆಗೋದಿಲ್ಲ. ಮೆಟಲ್ ಮಾತ್ರ ಏನಾಗಿದೆ, ವಾಟರ್ ಜೊತೆ ರಿಯಾಕ್ಟ್ ಆಗಿದೆ. ಇಲ್ಲಿ ನೀವು ನೋಡ್ಬೋದು, ಇದು ಫುಲ್ ನಾನ್ ಮೆಟಲ್ ಅಲ್ಲ, ಇದು ನಾನ್ ಮೆಟಲ್ನ ಒಂದು ಫಾರ್ಮ್ ಆಗಿದೆ. ಬರೀ ಸಲ್ಫರ್ ಅನ್ನೋದು ವಾಟರ್ ಜೊತೆ ರಿಯಾಕ್ಟ್ ಆಗಲ್ಲ, ಬಟ್ ಸಲ್ಫರ್ ವಾಟರ್ ಜೊತೆಗೆ ರಿಯಾಕ್ಟ್ ಆಗೋಲ್ಲ, ಬಟ್ ಸಲ್ಫರ್ ಡೈಆಕ್ಸೈಡ್ ಅನ್ನೋದು ವಾಟರ್ ಜೊತೆ ರಿಯಾಕ್ಟ್ ಆಗುತ್ತೆ. ಗೊತ್ತಾಗ್ತಿದೆಯಾ? ನಾನ್ ಮೆಟಾಲಿಕ್ ಆಕ್ಸೈಡ್ ಇದು ನಾನ್ ಮೆಟಾಲಿಕ್ ಆಕ್ಸೈಡ್, ಇದು ನಾನ್ ಮೆಟಲ್. ಅದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇರೋದು, ನಾನ್ ಮೆಟಲ್ ಏನಾಗಿರುತ್ತೆ, ವಾಟರ್ ಜೊತೆ ರಿಯಾಕ್ಟ್ ಆಗೋದಿಲ್ಲ. ಇಟ್ ರಿಯಾಕ್ಟ್ಸ್ ಓನ್ಲಿ ವಿತ್ ದ ಏರ್ ಜೊತೆಗೆ ಸಿಕ್ಕಾಪಟ್ಟೆ ರಿಯಾಕ್ಟ್ ಆಗುತ್ತೆ, ಬಟ್ ವಾಟರ್ ಜೊತೆ ರಿಯಾಕ್ಟ್ ಆಗಲ್ಲ. ದೇ ಆರ್ ಸ್ಟೋರ್ಡ್ ಇನ್ ದ ವಾಟರ್. ಅದಕ್ಕೋಸ್ಕರನೇನು ವಾಟರ್ ಜೊತೆಗೆ ವಾಟರಲ್ಲಿ ನಾವೇನಾದರೂ ನಾನ್ ಮೆಟಲ್ನ ಸ್ಟೋರ್ ಮಾಡಿಟ್ವಿ ಅಂತಂದರೆ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ಸ್ಗಳನ್ನು ನಾವು ನೋಡೋದಿಲ್ಲ. ನೆಕ್ಸ್ಟ್, ರಿಯಾಕ್ಷನ್ ವಿತ್ ಆ್ಯಸಿಡ್ಸ್. ಆಮ್ಲಗಳೊಂದಿಗೆ ಇವುಗಳ ರಿಯಾಕ್ಷನ್ ಹೇಗಿರುತ್ತೆ ಅಂತ ಹೇಳಿ ನೋಡೋಣ. ಈಗ ನಾವು ಈಗ ಮೆಟಲ್ ಜೊತೆಗೆ ನಾವೇನಾದರೂ ಆ್ಯಸಿಡ್ನ ನಾವು ರಿಯಾಕ್ಟ್ ಮಾಡಿದ್ವಿ ಅಂತಂದರೆ ಇದು ರಿಯಾಕ್ಟ್ ಆಗುತ್ತೆ. ರಿಯಾಕ್ಟ್ ಆದಾಗ ನಮಗೆ ಸಿಗೋದು H2ನ ಇದು ಲಿಬರೇಟ್ ಮಾಡುತ್ತೆ. ಗೊತ್ತಾಗ್ತಿದೆಯಾ? ನಾವೇನಾದರೂ ಮೆಟಲ್ಗಳನ್ನು ಆ್ಯಸಿಡ್ ಜೊತೆ ರಿಯಾಕ್ಟ್ ಮಾಡಿದಾಗ ಇದು ರಿಯಾಕ್ಟ್ ಆಗುತ್ತೆ, ಅದರೊಟ್ಟಿಗೆ ಹೈಡ್ರೋಜನ್ ರಿಲೀಸ್ ಆಗುತ್ತೆ ಅಂತ ಹೇಳಿ ನೋಡಿದ್ವಿ. ಈ ಹೈಡ್ರೋಜನ್ ರಿಲೀಸ್ ಆಗೋ ಕಾರಣದಿಂದ ಏನಾಗುತ್ತೆ, ನಮಗೊಂದು ಪಾಪ್ ಸೌಂಡ್ ಕೇಳಿಸ್ತಾ ಇರುತ್ತೆ. ದೊಡ್ಡದ ಪ್ರಮಾಣವಾಗಿ ಜೋರಾಗಿ ಸೌಂಡ್ ಕೇಳಿಸುತ್ತೆ. ಯಾಕೆ ಅಂತಂದರೆ ಅಲ್ಲಿ ಹೈಡ್ರೋಜನ್ ರಿಲೀಸ್ ಆಗಿರುತ್ತೆ, ಆ ಕಾರಣದಿಂದ ಏನಾಗುತ್ತೆ, ಇಲ್ಲಿ ಸೌಂಡ್ ಬರುತ್ತೆ. ಜೊತೆಗೆ ನಾನ್ ಮೆಟಲ್ಸ್ ಆ್ಯಸಿಡ್ ಜೊತೆ ರಿಯಾಕ್ಟ್ ಆಗೋದೇ ಇಲ್ಲ. ಹಾಗಿದ್ರೆ ಯಾವ್ಯಾವ್ದ್ರ ಜೊತೆ ಈ ನಾನ್ ಮೆಟಲ್ ರಿಯಾಕ್ಟ್ ಆಗಲ್ಲ, ಒಂದು ವಾಟರ್ ಜೊತೆಗೆ, ಹಾಗೆ ಇನ್ನೊಂದು ಆ್ಯಸಿಡ್ಸ್ ಜೊತೆಗೆ. ಇವೆರಡು ಸಹಿತ ನೀವು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ಈಗಿಲ್ಲಿ ನೋಡ್ತಾ ಇದ್ದೀರಾ ಕಾಪರ್. ಇದೇನಾಗಿದೆ, HCl ಡೈಲ್ಯೂಟ್ HCl ಜೊತೆಗೆ ಏನಾಗಿದೆ, ಇದು ರಿಯಾಕ್ಟ್ ಆಗ್ತಾ ಇಲ್ಲ. ಗೊತ್ತಾಗ್ತಿದೆಯಾ? ಈವನ್ ಯಾವಾಗ ಅಂದರೆ ಹೀಟ್ ಮಾಡಿದ್ವಿ ಅಂತಂದರೆ, ಈ ರೀತಿಯಾಗಿ ನಾವು ರಿಯಾಕ್ಷನ್ ಬರೆಯುವಾಗ ಈ ರೀತಿಯಾಗಿ ಟ್ರಯಾಂಗಲ್ ಬರೆದ್ವಿ ಅಂತಂದರೆ ಅದನ್ನು ನಾವು ಹೀಟ್ ರೆಪ್ರೆಸೆಂಟ್ ಮಾಡ್ತಿದ್ದೀವಿ ಅಂತ ಹೇಳಿ ನಾನು ಸಿಂಪಲ್ಲಾಗಿ ತೋರಿಸೋದಕ್ಕೋಸ್ಕರ ಈ ರೀತಿಯಾಗಿ ಬರೆದಿದ್ದೀನಿ. ಕಾಪರ್ ಡೈಲ್ಯೂಟ್ HCl ಜೊತೆ ಈವನ್ ಹೀಟ್ ಮಾಡಿದ್ರೂ ಸಹಿತ ಯಾವುದೇ ರಿಯಾಕ್ಷನ್ ಆಗೋದಿಲ್ಲ. ಅದೇ ನಾವೇನಾದರೂ H2SO4 ಕಾನ್ಸಂಟ್ರೇಟೆಡ್ ಕೊಟ್ಟಿದ್ವಿ ಅಂತ ಅಂದಿದ್ರೆ ಆವಾಗ ಅದು ರಿಯಾಕ್ಟ್ ಆಗುತ್ತೆ. ಅಲ್ಲಿ ಕಾಪರ್ ಸಲ್ಫೇಟ್ ಆಗಿ ಫಾರ್ಮ್ ಆಗುತ್ತೆ. ಕಾಪರ್ ಸಲ್ಫೇಟ್ ನಮಗೆ ಪ್ರಾಡಕ್ಟ್ ಸಿಗುತ್ತೆ. ಈ ರೀತಿಯಾಗಿ ಆ್ಯಸಿಡ್ಗಳ ಜೊತೆ ಈ ಕಾಪರ್ ಅಥವಾ ಮೆಟಲ್ಗಳು ರಿಯಾಕ್ಟ್ ಆಗುತ್ತೆ. ಇದು ನಿಮಗೆ ಗೊತ್ತಿರಬೇಕು. ಮೆಟಲ್ಗಳು ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ಸ್ಗಳ ಟ್ರೀಟ್ ಮಾಡಿದಾಗ ಇದು ರಿಯಾಕ್ಟ್ ಆಗುತ್ತೆ. ಗೊತ್ತಾಗ್ತಿದೆಯಾ? ಹಾಗಿದ್ರೆ ನೀವಿಲ್ಲಿ ಇನ್ನೂ ಒಂದು ಥಿಂಕ್ ಮಾಡ್ಬೋದು, ಕಾಪರ್ನ ಏನಾದರೂ ನಾವು ಡೈಲ್ಯೂಟ್ ಅಲ್ಲದೇ ಕಾನ್ಸಂಟ್ರೇಟೆಡ್ HCl ಜೊತೆ ಟ್ರೀಟ್ ಮಾಡಿದ್ವಿ ಅಂತಂದರೆ ಏನಾಗ್ತಿತ್ತು? ಇದು ಏನಾದರೂ ಪ್ರಾಡಕ್ಟ್ ನಮಗೆ ಸಿಗುತ್ತಿತ್ತಾ? ಯಾವ ಪ್ರಾಡಕ್ಟ್? ಅದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಗೊತ್ತಾಗಲಿಲ್ಲ ಅಂತಂದರೆ ಅದನ್ನು ಸಹಿತ ಹೇಳಿ, ನಾನು ಅಲ್ಲೇ ನಿಮಗೆ ರಿಪ್ಲೈ ಮಾಡ್ತೀನಿ. ಮೆಟಲ್ಸ್ ಇದೇನಾಗುತ್ತೆ, NaOH ಅಂತಂದ್ರೇನು? ಇಟ್ಸ್ ಅ ಬೇಸ್. NaOH ಜೊತೆ ಟ್ರೀಟ್ ಆಯಿತು ಅಂತಂದರೆ ಆಗ ನಮಗೆ H2 ಲಿಬರೇಟ್ ಆಗುತ್ತೆ. ಗೊತ್ತಾಗ್ತಿದೆಯಾ? ಇಲ್ಲಿ ಬೇಸ್ ಜೊತೆ ರಿಯಾಕ್ಟ್ ಮಾಡಿದಾಗೂ ಸಹಿತ ಹೈಡ್ರೋಜನ್ ರಿಲೀಸ್ ಆಗುತ್ತೆ. ಆದರೆ ನಾನ್ ಮೆಟಲ್ ಜೊತೆ ಏನಾದರೂ ನಾವು ಬೇಸ್ ಕೊಟ್ವಿ ಅಂತ ರಿಯಾಕ್ಟ್ ಮಾಡಿದ್ವಿ ಅಂತಂದರೆ ಇಟ್ಸ್ ಅ ಕಾಂಪ್ಲೆಕ್ಸ್ ರಿಯಾಕ್ಷನ್. ನಮಗೆ ಇದನ್ನು ಐಡೆಂಟಿಫೈ ಮಾಡೋಕ್ಕೂ ಸಾಧ್ಯ ಇಲ್ಲ. ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್, ಸ್ಥಾನಪಲ್ಲಟ ಕ್ರಿಯೆಗಳು ಯಾವ ರೀತಿಯಾಗಿ ಆಗುತ್ತೆ? ಕಾಪರ್ ಸಲ್ಫೇಟ್ ಇದು ಜೊತೆಗೆ ಅದಕ್ಕೆ ಜಿಂಕ್ ಹಾಕಿದ್ವಿ ಅಂತಂದರೆ, ದಟ್ ಈಸ್ ಸತು ಏನಾದರೂ ನಾವು ಹಾಕಿದ್ವಿ ಅಂತಂದರೆ ಸತುವಿನ ಸಲ್ಫೇಟ್ ನಮಗೆ ಸಿಗ್ತಾ ಹೋಗುತ್ತೆ. ಜಿಂಕ್ ಇದೇನಾಗುತ್ತೆ, ಜಿಂಕ್ ಸಲ್ಫೇಟ್ ಆಗಿ ಸಿಗುತ್ತೆ. ಜೊತೆಗೆ ನಮಗೆ ಇಲ್ಲಿ ಕಾಪರ್ ಅದು ಕಲರ್ ಚೇಂಜ್ ಆಗುತ್ತೆ, ಕೆಂಪಾಗಿ ಟರ್ನ್ ಆಗ್ತಾ ಹೋಗುತ್ತೆ.
ಗೊತ್ತಾಗ್ತಿದೆಯಾ? ನೀವಿಲ್ಲಿ ಯಾಕೆ ನಾವು ಕಾಪರ್ ಸಲ್ಫೇಟ್ ಟ್ವೈಸ್ ಈ ಥರ ಯಾಕೆ ಬರೆಯಲ್ಲ? ನೀವು ಥಿಂಕ್ ಮಾಡಬೇಕಾಗುತ್ತೆ. ಯಾವಾಗ ನಾವು ಈಗ ನೋಡಿದ್ದೀವಿ ಮೆಗ್ನೀಷಿಯಮ್ ಹೈಡ್ರಾಕ್ಸೈಡ್ ಈ ಥರ ಟ್ವೈಸ್ ಯಾಕೆ ಬರೆದಿದ್ದೀವಿ? ನೀವು ಥಿಂಕ್ ಮಾಡಬೇಕು. ಇದನ್ನು ನಾನು PU C ಸಿಲೆಬಸ್ಸಲ್ಲಿ ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೀನಿ. ಆದಷ್ಟು ಬೇಗ 8th ಸ್ಟ್ಯಾಂಡರ್ಡ್ ಇನ್ನೊಂದು 5 to 6 ಡೇಸಲ್ಲಿ 8th ಸ್ಟ್ಯಾಂಡರ್ಡ್ ಸಿಲೆಬಸ್ ಕಂಪ್ಲೀಟ್ ಆಗುತ್ತೆ. 9th ಹಾಗೆ ಬೇಗ ಮುಗಿಸೋಣ, 10th ಮುಗಿಸಿ ಬೇಗ PUಗೆ ಬರೋಣ. ಆದಷ್ಟು ಬೇಗ ಮುಗಿಯುತ್ತೆ. ಸೊ ನೀವು ನಮ್ಮ ಜೊತೆನೇ ನೀವು ಮುಗಿಸ್ತಾ ಬಂದ್ವಿ ಅಂತಂದರೆ ಅಪ್ಡೇಟ್ ಆಗ್ತಾ ಇರ್ತೀರ. ನೆಗ್ಲೆಕ್ಟ್ ಮಾಡ್ಕೋಬೇಡಿ. ಹಾಗೆ ನೆಕ್ಸ್ಟ್ ನೋಡೋಣ, ಯಾಕೆ ಈಗೇನಾದರೂ ನಾವು ಜಿಂಕ್ ಸಲ್ಫೇಟನ್ನು ಕಾಪರ್ ಜೊತೆ ಟ್ರೀಟ್ ಮಾಡಿದ್ವಿ ಅಂತಂದರೆ ಇದು ರಿಯಾಕ್ಟ್ ಆಗೋಲ್ಲ. ಯಾಕೆ? ಎಲ್ಲ ಕೆಮಿಸ್ಟ್ರಿ ರಿಯಾಕ್ಷನ್ಸ್ಗಳು ಒಂದು ರೂಲ್ಗಳಿಂದ, ಕೆಲವು ರೂಲ್ಸ್ಗಳಿವೆ. ಅದು ರಿಯಾಕ್ಷನ್ ಆಗಬೇಕು ಅಂತಂದರೆ ಇಂಥದ್ದೇ ಆದಂಥ ರೂಲ್ಸ್ಗಳಿರುತ್ತೆ. ಈಗ ಹೇಗೆ ನಾನ್ ಮೆಟಲ್ಸ್ಗಳು ವಾಟರ್ ಜೊತೆ ರಿಯಾಕ್ಟ್ ಆಗೋಲ್ಲ, ಅದೇ ರೀತಿಯಾಗಿ ಆ್ಯಸಿಡ್ ಜೊತೆ ರಿಯಾಕ್ಟ್ ಆಗೋಲ್ಲ ಅಂತ ಹೇಳಿ ನೋಡಿದ್ವಲ್ಲ, ಅದೇ ರೀತಿಯಾಗಿ ಕೆಲವೊಂದು ರಿಯಾಕ್ಷನ್ಸ್ಗಳಿಗೆ ಏನಾಗಿರುತ್ತೆ, ರೂಲ್ಸ್ಗಳಿರುತ್ತೆ. ಇಲ್ಲಿ ನೀವು ನೋಡಬಹುದು ಈ ಜಿಂಕ್ ಏನಾದರೂ ಜಿಂಕ್ ಸಲ್ಫೇಟ್ ಜೊತೆಗೆ ನಾವೇನಾದರೂ ಕಾಪರ್ ರಿಯಾಕ್ಟ್ ಮಾಡಿದ್ವಿ ಅಂದರೆ ರಿಯಾಕ್ಟ್ ಆಗೋಲ್ಲ. ಯಾಕೆ ಅಂತಂದರೆ ಈ ಸತ್ತು ಏನಾಗಿರುತ್ತೆ, ಹೆಚ್ಚು ರಿಯಾಕ್ಟಿವ್ ಆಗಿರುತ್ತೆ ದ್ಯಾನ್ ದ ಕಾಪರ್ಗಿಂತ ಈ ಜಿಂಕ್ ಸಲ್ಫೇಟಲ್ಲಿರುವಂತಹ ಜಿಂಕ್ ಏನಾಗಿರುತ್ತೆ, ಹೆಚ್ಚು ರಿಯಾಕ್ಟಿವ್ ಆಗಿರೋ ಕಾರಣ ಇದು ಈ ಕಾಪರ್ನ ರೀಪ್ಲೇಸ್ ಮಾಡ್ತಾ ಇದೆ. ನೀನು ಹೋಗು, ನಾನು ಕೂರ್ತೀನಿ ಅಂತ ಹೇಳಿ ಈ ರೀತಿಯಾಗಿ ಎಕ್ಸ್ಚೇಂಜ್ ಮಾಡ್ಕೋತಿದೆ, ಅಥವಾ ಇದು ಬಿಟ್ಟು ಕಳಿಸ್ತಿದೆ. ಹೆಚ್ಚು ರಿಯಾಕ್ಟಿವ್ ಆಗಿರೋ ಕಾರಣ ಇದು ಜಿಂಕ್ ಸಲ್ಫೇಟ್ ಆಗಿ ಟರ್ನ್ ಆಗ್ತಿದೆ. ಆದರೆ ಜಿಂಕ್ ಸಲ್ಫೇಟನ್ನು ನಾವೇನಾದರೂ ಕಾಪರ್ ಜೊತೆ ಟ್ರೀಟ್ ಮಾಡಿದ್ವಿ ಅಂತಂದರೆ ಇದು ತುಂಬ ಲೆಸ್ ರಿಯಾಕ್ಟಿವ್. ಅದಕ್ಕೋಸ್ಕರ ಇದನ್ನು ರೀಪ್ಲೇಸ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಇದು ರಿಯಾಕ್ಟಿವ್ ಆಗಿತ್ತು ಅಂತಂದರೆ ಜಿಂಕ್ನ ರಿಪ್ಲೇಸ್ ಮಾಡ್ತಾ ಇತ್ತು, ಆದರೆ ಇದು ಲೆಸ್ ರಿಯಾಕ್ಟಿವ್ ಆಗಿರುತ್ತೆ. ಅದಕ್ಕೋಸ್ಕರ ಇದು ರೀಪ್ಲೇಸ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಇದು ನಾವು ನೆನ್ಪಿಟ್ಕೋಬೇಕಾಗುತ್ತೆ. ಈಗ ಮೆಟಲ್ಸ್ ಹಾಗೆ ನಾನ್ ಮೆಟಲ್ಸ್ಗಳ ಯೂಸಸ್ಗಳು. ನಿಮಗೆ ಎಲ್ಲರಿಗೂ ಮೆಟಲ್ಸ್ಗಳ ಯೂಸಸ್ ಆಲ್ಮೋಸ್ಟ್ ಗೊತ್ತಿರುತ್ತೆ. ನಾವು ಎಲ್ಲೆಲ್ಲಿ ಹೀಟ್ ಟ್ರಾನ್ಸ್ಫರ್ ಮಾಡ್ತಾ ಇರ್ತೀವಿ, ಈಗ ಫ್ರೈಯಿಂಗ್ ಪ್ಯಾನ್, ಅಮ್ಮ ಮಾಡೋವಂಥ ಫ್ರೈಯಿಂಗ್ ಪ್ಯಾನ್ ಇರುತ್ತೆ. ಇದನ್ನೇನಾಗಿರುತ್ತೆ, ಇದು ನಾನ್ ಮೆಟಲಿಂದ ಇರುತ್ತೆ. ಹಿಡ್ಕ ಇರುತ್ತಲ್ಲ ಅದು ನಾನ್ ಮೆಟಲ್ ಆಗಿರುತ್ತೆ. ಜೊತೆಗೆ ಇದೇನಾಗಿರುತ್ತೆ, ಮೆಟಲ್ ಆಗಿರುತ್ತೆ. ಯಾಕಂತಂದರೆ ಇದು ಇಲ್ಲಿ ಹೀಟ್ ಟ್ರಾನ್ಸ್ಫರ್ ಆಗಬೇಕಾಗಿರುತ್ತೆ, ಬಟ್ ಇಲ್ಲಿ ನಾವು ಹಿಡಿಯೋ ಕಾರಣ ಇಲ್ಲಿ ನಾನ್ ಮೆಟಲ್ ಆಗಿರಬೇಕು. ಯಾಕಂದರೆ ನಾನ್ ಮೆಟಲ್ಸ್ ಆರ್ ದ ಬ್ಯಾಡ್ ಕಂಡಕ್ಟರ್ಸ್ ಆಫ್ ಹೀಟ್. ಗೊತ್ತಾಗ್ತಿದೆಯಾ? ಅದೇ ರೀತಿಯಾಗಿ ಕಾಪರ್ ವೈರ್, ಅಲ್ಲೂ ಸಹಿತ ಎಲೆಕ್ಟ್ರಿಸಿಟಿ ಟ್ರಾನ್ಸ್ಫರ್ ಆಗ್ತಾ ಇರಬೇಕಾಗಿರುತ್ತೆ. ಅದಕ್ಕೋಸ್ಕರ ನಾವು ಅಲ್ಲೂ ಸಹಿತ ಮೆಟಲ್ಸ್ಗಳನ್ನು ಯೂಸ್ ಮಾಡಿರ್ತೀವಿ. ಗೊತ್ತಾಗ್ತಿದೆಯಾ? ನೆಕ್ಸ್ಟ್ ಎಲ್ಲಿ ಹಾರ್ಡ್ ಪಾರ್ಟಿಕಲ್ಸ್ಗಳ ಅಗತ್ಯತೆ ಇರುತ್ತೋ ಆಗ ಸಹಿತ ನಾವು ಮೆಟಲ್ಸ್ಗಳನ್ನು ಯೂಸ್ ಮಾಡ್ತೀವಿ. ಜೊತೆಗೆ ಇಲ್ಲಿ ನೋಡ್ತಾ ಇದ್ದೀವಿ ನಾನ್ ಮೆಟಲ್ಸ್ಗಳನ್ನು ನಾವು ಫರ್ಟಿಲೈಸರ್ಸ್ಗಳಾಗಿ ಯೂಸ್ ಮಾಡಿರ್ತೀವಿ. ಹೌದಲ್ವ? ನಾವು ಲಾಸ್ಟ್ ವಿಡಿಯೋಗಳಲ್ಲಿ ಫರ್ಟಿಲೈಸರ್ಸ್ಗಳ ಬಗ್ಗೆ ಹೌದಲ್ವ ಓದ್ಕೊಬಂದಿದ್ದೀವಿ. ಅದರ ಕಾಂಪೊನೆಂಟ್ಸ್ಗಳು ಏನೇನು ಅಂಥೇಳಿ ನಿಮಗೆ ನೆನ್ಪು ಮಾಡ್ಕೊಂಡ್ರಿ ಅಂತಂದರೆ ನಿಮಗೆ ಗೊತ್ತಾಗುತ್ತೆ. ಹಾಗೆ ವಾಟರ್ ಪ್ಯೂರಿಫಿಕೇಷನಲ್ಲೂ ಸಹಿತ ನಾವು ನಾನ್ ಮೆಟಲ್ಸ್ಗಳನ್ನು ಯೂಸ್ ಮಾಡಿರ್ತೀವಿ. ನಿಮಗೆ ಆ್ಯಕ್ಚುಲಿ ನಾನು ವಾಟರ್ ಪ್ಯೂರಿಫಿಕೇಷನಲ್ಲಿ ನಾವು ಯಾವ ಒಂದು ಕೆಮಿಕಲ್ನ ಯೂಸ್ ಮಾಡ್ತೀವಿ ಅಂತ ಕೇಳಿದ್ದೆ. ಅಲ್ಲಿ ಹೇಳಿದರು ಆಲ್ರೆಡಿ ಕ್ಲೋರಿನ್ ವಾಟರ್ ಅಂತೇಳಿ ಹೇಳಿದರು. ಆ ವಿಡಿಯೋದಲ್ಲಿ ನಾನು ಕೊಟ್ಟಿರುವಂಥ ಸೋರ್ಸಲ್ಲಿ ಇತ್ತು, ಕ್ಲೋರಿನ್ ವಾಟರ್ ಅಂತ ಹೇಳಿತ್ತು. ಆ್ಯಕ್ಚುಲಾಗಿ ನಮಗೆ ಎಕ್ಸಾಮಲ್ಲಿ ಕೇಳುವಂಥದ್ದು ಇಟ್ ಮಸ್ಟ್ ಕಂಟೈನ್ ಕ್ಲೋರಿನ್. ಓಕೆ, ಯಾವುದೇ ಒಂದು ಕೆಮಿಕಲ್ ಕಾಂಪೌಂಡನ್ನ ನಾವು ವಾಟರ್ ಪ್ಯೂರಿಫಿಕೇಷನ್ಗೋಸ್ಕರ ಯೂಸ್ ಮಾಡ್ತಿದ್ದೀವಿ ಅಂತಂದರೆ ಅದರಲ್ಲಿ ಕ್ಲೋರಿನ್ ಅಂಶ ಇರಲೇಬೇಕಾಗತ್ತೆ. ಜೊತೆಗೆ ನಿಮಗೆ ಇನ್ನೂ ಒಂದು ನೆನಪಿರಬೇಕು, ಪೊಟ್ಯಾಷ್ ಆಲಮ್ ಒಂದು, ಇನ್ನೊಂದು ಪೊಟ್ಯಾಷಿಯಂ ಪರಮಾಂಗನೇಟ್ ಹಾಗೆ ಪೊಟ್ಯಾಷ್ ಆಲಮ್, ಇವುಗಳನ್ನು ಸಹಿತ ನಾವು ವಾಟರ್ ಪ್ಯೂರಿಫಿಕೇಷನಲ್ಲಿ ಯೂಸ್ ಮಾಡ್ತೀವಿ. ಇದು ನಾನು ಎಕ್ಸ್ಪೆಕ್ಟ್ ಮಾಡಿದಂತಹ ಆನ್ಸರ್. ಅದಕ್ಕೋಸ್ಕರ ಇದನ್ನು ಸಹಿತ ನೀವು ನೆನ್ಪಿಟ್ಕೊಳ್ಳಿ. ಕೇಳಿದ್ದಾರೆ, ಎಕ್ಸಾಮಲ್ಲಿ ಆಲ್ರೆಡಿ ಕೇಳಿದ್ದಾರೆ. ಹಾಗೆ ಆ್ಯಂಟಿಸೆಪ್ಟಿಕ್ ಸೊಲ್ಯೂಷನ್ಸ್ಗಳಲ್ಲಿ ಫೈರ್ ಕ್ರ್ಯಾಕರ್ಸ್, ಪಟಾಕಿಗಳಲ್ಲೂ ಸಹಿತ ಕ್ರ್ಯಾಕರ್ಸ್ಗಳಲ್ಲಿ ಈ ನಾನ್ ಮೆಟಲ್ಸ್ಗಳನ್ನು ಯೂಸ್ ಮಾಡಿರ್ತಾರೆ. ಗೊತ್ತಾಗ್ತಿದೆಯಾ? ಇದಿಷ್ಟು ಏನಾಗಿದೆ 4th ಚಾಪ್ಟರ್ ಮೆಟೀರಿಯಲ್ಸ್ ಹಾಗೆ ಅದರ ಬೇಸಿಸಲ್ಲಿ ಮೆಟಲ್ಸ್ ಮತ್ತು ನಾನ್ ಮೆಟಲ್ಸ್ಗಳ ಬಗ್ಗೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ. ಬಾಯ್.